ಅಮ್ಮ ಅಮ್ಮ ಅಯ್ಯ ಅಮ್ಮ ದಾನ ಮಾಡಿ ಅಯ್ಯ, ದಾನ ಮಾಡಿ ಸರ್, ಪ್ಲೀಸ್ ಸರ್. ನೋಡೋದಕ್ಕೂ ಲಕ್ಷಣವಾಗಿದೆ, ಒಳ್ಳೆ ಬಟ್ಟೆ ಹಾಕಿದ್ಯಾ, ಮೈ ಬಸ್ ದುಡಿದಕ್ಕೆ ನಿಂಗೆ ರಾಗನ ನಿನ್ಗೆ ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗುವ ನಿನ್ಗೆ ಅಕ್ಕಂದ ಬಾರನೆ ನಿನ್ಗೆ. ಬನ್ರಿ ಅಮ್ಮ ದಾನ ಮಾಡಿ ಅಮ್ಮ. ಅವನೀಗ ದೇವರ ಸನ್ನಿಧಿ ಸ್ಥಾನಪ್ಪ ಪೊಲೀಸ್ ಅಧಿಕಾರಿ ಒಬ್ಬ ತಾಯಿ ಸಾಮಾಧಿಯ ಮಗ ಅವನಮ್ಮ ಬೇಗ ಗುಣ ಆಗ್ಲಿ ಅಂತ ಭಿಕ್ಷೆ ಹಾಕಿದ ಕೈ ಸಂಬಂಧಿತ ಮಗ. ಭೂಮಿ ಏನ್ ಮಾಡ್ತಿದ್ಯಾ? ಭೂಮಿ ಏನ್ ಮಾಡ್ತಿದ್ಯಾ? ಅಜಿತ 1,000 ರೂಪಾಯಿ ಪ್ರಸಾದ ಮಾಡಕ್ ಇಷ್ಟ ಹೇಳ್ಕಂದ ಮೇಲೆ. ಅಜಿತ ಏನೋ ಇದು, ನಿನಗ್ ಬಂದಿದ್ದು ದುಡ್ಡನ್ನ ಪಕ್ಕದವ್ರು ಕೊಟ್ಬಿಟ್ಟಿಲ್ಲ, ಯಾಕೋ? ಇದು ಯಾರು ಹಾಕಿದ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು ಮಾವ. ಆ ಭಿಕ್ಷೆ ನನಗ್ ಬೇಕಾದ. ಅಮ್ಮ ಭಿಕ್ಷೆ ಹಾಕಿ ತಾಯಿ. ಅಮ್ಮ ತಾಯಿ ಭಿಕ್ಷೆ ಹಾಕವ್ವ. ಭಿಕ್ಷೆ ಯಾರ್ ಹಾಕೋದು ನನಗ್ ಗೊತ್ತು ಅಂತ ಅವ್ನು ಹೇಳಿದ್ಮೇಲೆ ತಗೊಂಡಿರ್ಬೋದಾ? ಏನ್ ಭೂಮಿ ಇದು? ಸಾಹೇಬ್ರ ಅವ್ರ ಅಮ್ಮನ್ಗೋಸ್ಕರ ಈ ರೀತಿ ಭಿಕ್ಷೆ ಬೇಡ್ತಾ ಇದಾರೆ. ಅವ್ರೇನೋ ಅವ್ರ ಲೆವೆಲ್ ಏನೋ ಈ ರೀತಿ ತೀರಾ ಬಯಸ್ಕೊಳ್ಳೋದು ಯಾಕೋ ಚೆನ್ನಾಗ್ ಕಾಣಿಸ್ತಾ ಇಲ್ಲ. ಲಕ್ಷ್ಮಕ್ಕ, ನಮ್ ಸಾಹೇಬ್ರು ಹಾಗೆ ತಮ್ಮವ್ರು ಅಂತ ಒಂದ್ಸತಿ ಅನ್ಕೊಂಡ್ಬಿಟ್ರೆ ಸಾಕು, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ ಸಿದ್ಧ ಆಗಿರ್ತಾರೆ. ಆದ್ರೂ ಭೂಮಿ, ನೀನ್ ಹಾಕಿದ್ ಭಿಕ್ಷೆನ ಅವ್ರು ತಗೊಳ್ಳೇ ಇಲ್ವಲ್ಲಮ್ಮ? ಹೇಳದ್ನಲ್ಲ ಲಕ್ಷ್ಮಕ್ಕ, ನಮ್ ಸಾಹೇಬ್ರು ಹಾಗೆ, ಅವ್ರು ಏನೇ ಮಾಡಿದ್ರು ಅತ್ತಿನೇ. ಯಾಕಾದ್ರೂ ಪ್ರೀತಿಸಿದ್ರೆ ಯಾಕೆ ಪ್ರೀತಿಸ್ತಾರೆ, ಕೋಪ ಮಾಡ್ಕೊಂಡ್ರೆ ಅತಿಯಾಗಿ ಕೋಪ ಮಾಡ್ಕೋತಾರೆ. ಆದ್ರೂ ಲಕ್ಷ್ಮಕ್ಕ, ನಮ್ ಸಾಹೇಬ್ರನ್ನ ಆ ರೀತಿ ನಿನ್ನಿಂದ ನೋಡಕ್ ಆಗ್ತಿಲ್ಲ. ನಮ್ ಸಾಹೇಬ್ರು ರಾಜ ಇಪ್ಪಂಗಿದ್ರು. ಈಗ ದೇವಸ್ಥಾನದ ಮುಂದೆ ಹೋಗೋ ಬರೋರ ಹತ್ರ ಎಲ್ಲ ದಾನ ಕೇಳ್ತಾ ಇದ್ರೆ ಇಲ್ಲ ಲಕ್ಷ್ಮಕ್ಕ, ಇಲ್ಲ ನನ್ನಿಂದ ಜೀವನಿಸ್ಕೊಳಕ್ ಆಗ್ತಿಲ್ಲ. ಅದು ಮನ್ಸು ಒದ್ದಾಡ್ತಿದೆ ಲಕ್ಷ್ಮಕ್ಕ. ಅದಕ್ ನೀವೇನ್ ಮಾಡಕ್ಕಾಗತ್ತೆ ಭೂಮಿ? ಗುರುಗಳೇ ನಮಸ್ಕಾರ, ನಾನ್ ಭೂಮಿ ಮಾತಾಡ್ತಾ ಇರೋದು. ನಮಸ್ಕಾರ, ಹೇಳಿ ತಾಯಿ. ಗುರುಗಳೇ, ನಮ್ಮ ಅತ್ತೆಗೆ ಹುಷಾರಿಲ್ಲ, ಅವ್ರ ಆಸ್ಪತ್ರೆ ಸೇರಿದ್ದಾರೆ. ಅದಕ್ಕೆ ನಮ್ಮ ಯಜಮಾನ್ರು ಭಿಕ್ಷೆ ಅರ್ಕೆನ ತೀರಿಸ್ತಿದ್ದಾರೆ. ಇದನ್ನ ಅವ್ರ ಬದಲು ನಾನ್ ಮಾಡ್ಬೋದಾ? ಇಲ್ಲಪ್ಪ, ಅದನ್ನ ಮಗನಾದ ಅವರೇ ಮಾಡ್ಬೇಕು. ನೀವು ಬೇಕಾದ್ರೆ ಆ ವ್ರತಕ್ಕೆ ಯಾವುದೇ ಭಂಗ ಬರದೇ ಇರ್ಲಿ ಅಂತ ವಿಘ್ನ ವಿನಾಶಕನಾದ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋಬಹುದು. ಪ್ರಸಾದ ಬೇಕಾದ್ರೆ ನೀವೇ ತಯಾರು ಮಾಡಬಹುದು, ಆದ್ರೆ ನಿಮಗೆ ವ್ರತದ ಅವಕಾಶ ಮಾತ್ರ ಇಲ್ಲ. ಗುರುಗಳೇ, ಈ ಅರ್ಕೆನ ನೆರವೇರಿಸಿದ್ರೆ ನಮ್ಮ ಅತ್ತೆ ಗುಣ ಆಗ್ತಾರಾ? ಖಂಡಿತ ಹುಷಾರಾಗಿ ಅವರ ಆಯುರಾರೋಗ್ಯ ಇನ್ನೂ ಹೆಚ್ಚಾಗ. ಸರಿ ಗುರುಗಳೇ. ಲಕ್ಷ್ಮಕ್ಕ, ಭಿಕ್ಷೆ ಬೇಡಿದ ಹಣದಲ್ಲಿ ಪ್ರಸಾದ ಮಾಡ್ಬೇಕು ಅನ್ನೋದ್ ನಿಯಮ. ನಾನ್ ಈಗಲೇ ಹೋಗಿ ಒಲೆ ಸಿದ್ಧ ಮಾಡ್ಬರ್ತೀನಿ. ಮಮ್ಮಿ ನಿಂತ್ಕೋ, ಈಗ್ಲೇ ಅವ್ರು ನಿನ್ನ ನೋಡಿದ್ರೆ ಬೆಂಕಿ ಕಾರ್ದಂಗ್ ಕಾರ್ತಾ ಇದಾರೆ. ನೀನ್ ನೋಡಿದ್ರ ಅಷ್ಟೇ. ಲಕ್ಷ್ಮಕ್ಕ, ಅದನ್ನ ನಾನ್ ಹೇಗೋ ನಿಭಾಯಿಸ್ತೀನಿ. ನೋಡು ಲಕ್ಷ್ಮಕ್ಕ, ನೀನ್ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಇಲ್ಲ ಎಲ್ಲಾದ್ರೂ ಕೂತಿರು. ಭೂಮಿ, ನಾನು ನಿನ್ ಸಹಾಯಕ್ ಬರ್ತೀನಿ. ಬೇಡ ಲಕ್ಷ್ಮಕ್ಕ, ಮನೆಯವರೆಲ್ರು ಇಲ್ಲೇ ಇದಾರೆ, ನಾವಿಬ್ರು ಒಟ್ಟಿಗೆ ಎದುರಿ ಸಿಗಾಕೋತೀವಿ. ದಯವಿಟ್ಟು ಲಕ್ಷ್ಮಕ್ಕ, ನನಗ್ ನೀವೇ ಸಹಾಯ ಮಾಡ್ಬೇಕು. ಇಲ್ಲೇ ಕೂತಿರಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹೊರಡಿ ಲಕ್ಷ್ಮಕ್ಕ. ಚಾರು, ಭೂಮಿ ಅನ್ನುವಿ ಅಕ್ಕ, ಅಜಿತನ ಹೇಳಿದ್ ಕರೆಕ್ಟ್. ಆಮೇಲೆ ಗೊತ್ತಾಗೋಕು ಮುಂಚೆ ಅಜಿತಣ್ಣಂಗ್ ಗೊತ್ತಾಗಿದ್ದ ನೀನ್ ಬಂದಿರೋದು. ಹೇಗ್ ಗೊತ್ತಾಗ್ದೇ ಇರುತ್ತಕ್ಕ? 1 ವರ್ಷದಿಂದ ಇಬ್ರು ಒಟ್ಟಿಗೆ ಜೀವನ ಸಾಕ್ಸಿಲ್ವಾ? ಅದ್ ಯಾರ್ ಕಣ್ ಬಿತ್ತೋ ನಿಮ್ ಮೇಲೆ? ಏನೇನೋ ನಡೀತಾ ಇದೆ. ಅಷ್ಟಕ್ಕೂ ನಿನ್ಗೂ ಅಜಿತಣ್ಣನ್ ಮಧ್ಯೆ ಏನ್ ನಡೀತು ಭೂಮಿ? ಸಣ್ಣ ಪುಟ್ಟ ಜಗಳಗಳಷ್ಟೇ ಅಕ್ಕ. ಅಕ್ಕ, ಮನೆಯವ್ರೆಲ್ರು ಅಲ್ಲೇ ಇದಾರೆ, ನೀವೇ ಅವ್ರನ್ನ ನೋಡ್ಕೋಬೇಕು. ನಾನು ಹೋಗಿ ಒಲೆ ಸಿದ್ಧ ಮಾಡ್ತೀನಿ. ಹುಷಾರು. ಸರಿ ಬಂದ್ ಭಿಕ್ಷೆ ಹಾಕಿಮ್ಮ. ಅಮ್ಮ ಅಮ್ಮ ಧರ್ಮ ಮಾಡಿಮ್ಮ. ಸರ್, ನೀವೇನ್ ಸರ್ ಈ ಭಿಕ್ಷುಕರ ಜೊತೆ ಕೂತಿದ್ದೀರಾ? ಓ, ಯಾರಾದ್ರೂ ಕ್ರಿಮಿನಲ್ಸ್ ನಡೆಯೋದಕ್ಕೆ ಈ ತರ ಮಫ್ತಿಲ್ ಕೂತಿದ್ದೀರಾ ಸರ್? ಇಲ್ಲ ಸರ್, ಅಮ್ಮ ಹಾಸ್ಪಿಟಲ್ ಅಲ್ಲಿ ಕೋಮಲ್ಲಿದ್ದಾರೆ, ಅವ್ರು ಬೇಗ ಹುಷಾರಾಗ್ಬೇಕು ಅಂತ ಈ ಹರಕೆ ಮಾಡ್ತಿದ್ದೀನಿ. ಭಿಕ್ಷೆ ಬೇಡಿ 10 ಜನಕ್ಕೆ ಊಟ ಹಾಕೋತರ ಆದ್ರೆ ಸಾಕು, ಈ ಹರಕೆ ಪೂರೈಸುತ್ತೆ. ಅದಕ್ಕೆ ಭಿಕ್ಷೆ ಕೇಳ್ತಿದ್ರು. ಸರ್, ಈಗಿನ ಕಾಲದಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮನೆ ಎಕ್ಸ್ಟ್ರಾ ಲಗೇಜ್ ತರ ಟ್ರೀಟ್ ಮಾಡ್ತಾರೆ. ನೀವೆಲ್ಲ ಭೂಮಿಗ್ ಬಾರ, ವೇಸ್ಟ್ ಬಾಡಿಗಳು ಅಂತ ಬಾಯಿಗೆ ಬಂದಂಗ್ ಬೈತಿರ್ತಾರೆ. ಇಂಥವ್ರ ಮಧ್ಯದಲ್ಲಿ ನೀವು ತಾಯಿಗೋಸ್ಕರ ನಿಮ್ಮ ಸ್ಥಾನಮಾನನ ಬಿಟ್ಟು, ನಿಮ್ಮ ಆತ್ಮಗೌರವನ ಬಿಟ್ಟು ಈ ರೀತಿ ಭಿಕ್ಷೆ ಬೇಡ್ತಾ ಇದೀರಲ್ಲ ಸರ್, ನಿಜವಾಗ್ಲು ನೀವಂತ ಮಗ ಸಿಗೋದು ಅಪರೂಪ ಸರ್, ಅಪರೂಪ. ಸರ್ ತಗೊಳ್ಳಿ ಸರ್, ಸಾಕ್ ಸರ್, ಎದೊಳ್ಳಿ ಸರ್. ಬೇಡ ಸಾಕ, ಎಲ್ಲಾ ಭಿಕ್ಷುಕರಿಗೂ ನೀವ್ ಎಷ್ಟಾಗ್ತಿರೋ ಈ ಭಿಕ್ಷುಕಂಗೂ ಅಷ್ಟೇ. ನಿಮ್ ಕುಟುಂಬದವರೆಲ್ಲ ಆರೋಗ್ಯವಾಗಿ ಸುಖವಾಗಿಲ್ಲ. ನಿಮ್ಮಂತವ್ರು ಒಬ್ರು ಆಫೀಸರ್ ಇದ್ರೆ ಸಾಕು ಸರ್, ನನ್ನಂತವ್ರು 100 ಕುಟುಂಬ ಚೆನ್ನಾಗಿರುತ್ತೆ. ನಿಮ್ ಅರ್ಕೆ ಬೇಗ ತೀರುತ್ತೆ ಸರ್. ಅಮ್ಮವ್ರು ಬೇಗ ಹುಷಾರಾಗಿ ಬರ್ತಾರೆ ಸರ್. ಅಮ್ಮ ತಾಯಿ. ಅಮ್ಮ 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 ನೋಡಮ್ಮ, ನಿನ್ ಮಗ ಏನ್ ಮಾಡ್ತಿದ ನೋಡಮ್ಮ. ನೀನ್ ಸರಿಗ್ ಹೋಗ್ಬೇಕು ಅಂತ ನಿನ್ ದೊಡ್ಡ ಮಗ ಭಿಕ್ಷೆ ಬೇಡ್ತಿದಾನಮ್ಮ. ಅಮ್ಮ ಅಮ್ಮ ನೋಡಮ್ಮ, ನೋಡು, ನೀನೇನಾದ್ರು ಹುಷಾರಾಗಿದ್ದು ಅಣ್ಣಂಗೆ ತರ ಮಾಡಕ್ ಬಿಡ್ತಾ ಇದ್ಯಾ? ಹೇಳು 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 ಹೇಳಮ್ಮ. ಅಮ್ಮ ಹೇಳಮ್ಮ, ನೋಡಮ್ಮ ಅಣ್ಣ ಏನ್ ಮಾಡ್ತಾ ಇದ್ದಾನೆ ಅಂತ. ಅಮ್ಮ ಹೇಳಮ್ಮ. ಇವಾಗ ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಅಮ್ಮ ಹೇಳಮ್ಮ. ಅಮ್ಮ ಪ್ಲೀಸ್ ಬಾ, ಹೇಳಮ್ಮ. ಅಮ್ಮ ಅಮ್ಮ ಭಿಕ್ಷೆ ಹಾಕಿಮ್ಮ. ಅಮ್ಮನ್ಗೋಸ್ಕರ ಭಿಕ್ಷೆ ಬೇಡ್ತಾ ಇದೀಯಪ್ಪ? ಹೌದಮ್ಮ. ನೋಡ್ದೇನ್ರಪ್ಪ, ಅಮ್ಮನ್ಗೋಸ್ಕರ ಮಗ ಏನೆಲ್ಲ ಮಾಡ್ತಿದ್ದಾನೆ ಅಂತ. ಇಂತ ಮುತ್ತಿನಂತ ಮಗನ್ ಪಡಿಯಕ್ಕೆ ಆ ತಾಯಿ ಅದೃಷ್ಟ ಮಾಡಿರ್ಬೇಕು. ಇಲ್ಲಮ್ಮ, ಅಂತ ತಾಯಿನ ಪಡೆಯೋದಕ್ಕೆ ನಾನ್ ಅದೃಷ್ಟ ಮಾಡಿದೀನಿ. ಅಯ್ಯೋ ನನ್ ಕಂದ, ನಿಂತರ ಒಬ್ಬ ಮಗ ನನ್ಗಿರ್ಬಾರ್ದಾಗಿತ್ತ? ಏನ್ ಪಾಪಿ ಜನ್ಮನ ನಂದು. ನಾನ್ ಎತ್ ಮಗನೇ ಇಲ್ ತಂದಿ ನನ್ನ ಕೂರಿಸ್ಬಿಟ್ಟ ಕಣಪ್ಪ. ಅಳ್ಬೇಡಿಮ್ಮ, ನನ್ನೇ ನಿಮ್ ಮಗ ಅನ್ಕೊಡಿ. ಅಮ್ಮ ಭಿಕ್ಷೆ ಹಾಕಿಮ್ಮ.
ಅಮ್ಮ ಮಾ ಆ ತಾಯಿ ಚೆನ್ನಾಗಾಗ್ಲಿ ಅಂತ ನಾವೆಲ್ಲ ಅರಿಸ್ತಾ ಇದೀವಿ ಕಂದ. ಆ ಪರಮಾತ್ಮ ಯಾವತ್ತೂ ಕೈ ಬಿಡೋದಿಲ್ಲ, ಕಾಪಾಡ್ತಾನೆ ಹೋಗು. ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾರಪ್ಪ. ಈ ನಿಮ್ ಸಹಾಯಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರಸಾದ್ಗೆ ದುಡ್ಡು ಸಾಕು, ಹೋಗೋಣ. ಅಷ್ಟ್ರಲ್ಲಿ ನಾವು ಅಡಿಗೆಗೆ ಸಿದ್ಧ ಮಾಡ್ಕೊಳ್ಳೋಣ. ಅಡಿಗೆ ಮಾಡೋ ಜಾಗ ಎಲ್ಲ ದೇವಸ್ಥಾನದ ಹಿಂದೆ ಇದೆ, ಎಲ್ಲ ಅಲ್ಲಿಗೆ ಹೋಗೋಣ ಬನ್ನಿ. ಬನ್ನಿ ಹೋಗ್ಬಾಕಂದ. ಒಳ್ಳೇದಾಗ್ಲಿ. ಬನ್ನಿ ಬನ್ನಿ, ಎಲ್ರು ತಡ ಮಾಡೋದ್ರ. ಬನ್ನಿ, ಬೊಲನ್ ಎಷ್ಟ್ ಚೆನ್ನಾಗಿ ಸಿದ್ಧ ಮಾಡಿದ್ಯಾ. ಪರ್ವೇಕ ಅದ್ ಸರಿ, ಮನೆಯವರೆಲ್ಲ ಎಲ್ಲಿ? ಅವರೆಲ್ಲ ದೇವ್ರ ದರ್ಶನಕ್ ಹೋಗಿದ್ದಾರೆ. ಇನ್ನೇನ್ ಬರೋ ಹೊತ್ತಾಯ್ತು, ಬೇಗ ಸಿದ್ಧ ಮಾಡು ಭೂಮಿ. ಸರಿ, ಒಂದ್ 5 ನಿಮಿಷ ಎಲ್ಲ ತಯಾರು ಮಾಡ್ಬಿಡ್ತೀನಿ ನಾನು. ಬಂದೆ. ಪಲ್ಲವಿ, ಸುಮ್ಮನೆ ಏನಾದ್ರು ಬಂದಿಲ್ಲ ಇಲ್ಲಿಗೆ? ಅಲ್ಲ ಪಲ್ಲವಿ, ಅಮ್ಮನ್ ಮನೇಲಿ ಭೂಮಿ ಇದೇ ತರ ಒಲೆ ರೆಡಿ ಮಾಡಿದ್ಲು ಅಲ್ಲ ದೇವೇನೆ? ಹೌದೌದು, ನನ್ಗೂ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ನಿಜ ಹೇಳು ಪಲ್ಲವಿ, ಆ ಭೂಮಿ ಬಂದಿದ್ಲಾ? ಅಂದ್ಹಾಗೆ ಇವತ್ತು ಅಡಿಗೆ ಕಾರ್ಯಕ್ರಮ ಯಾರ್ದು?